ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗೆಲ್ಲ ತುಂಬ ಗ್ರೀನಾಗಿರುತ್ತೆ. ಮುಂಚೆ ಎಲ್ಲ ಒಣಗೋಗಿತ್ತು ಲಾಸ್ಟ್ ಟೈಮ್ ಬಂದಾಗ. ಇದು ಬಂದು ನಾಗರಬಾವಿ ಕಡೆಯಿಂದ ಯೂನಿವರ್ಸಿಟಿಗೆ ಎಂಟ್ರಿ. ಇದು ಇಲ್ಲಿ ಸ್ವಲ್ಪ ಬಸ್ಸು ಫೆಸಿಲಿಟೀಸ್ ಕಮ್ಮಿ ಇರೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ತುಂಬ ರೇರು ಇಲ್ಲಿ ಬಸ್ಸು ಬರೋದು. ಒಂದು ಅವರಲ್ಲಿ ಫುಲ್ ಇದ್ರ ಹತ್ರ ನಾಗರಬಾವಿ ಸರ್ಕಲಲ್ಲಿ ಇಳಿದ್ಬಿಟ್ಟು ಇಲ್ಲಿ ನಡ್ಕೊಂಡು ಬರಬೇಕು, ಇಲ್ಲ ಆ ಕಡೆ ಯೂನಿವರ್ಸಿಟಿ ಮೈಸೂರು ರೋಡ್ ಕಡೆಯಿಂದ ರಾಜರಾಜೇಶ್ವರಿ ನಗರ ಯೂನಿವರ್ಸಿಟಿ ಗೇಟ್ ಆ ಕಡೆಯಿಂದ ಬಂದು ಅಲ್ಲಿ ಮತ್ತೆ 234 ಆರ್ ಸಮಥಿಂಗ್ ಉಲ್ಲಾಳ ಮತ್ತು ಆ ಕಡೆ ಬಸ್ಸನ್ನು ಹತ್ಕೊಂಡು ಬಂದು ಅಲ್ಲಿ ಇಳ್ಕೊಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮಧ್ಯ ಇರೋರಿಗೆ ಹೋಗ್ಬೇಕಾಗಿರೋಂಥ ಸ್ಟೂಡೆಂಟ್ಸ್ಗಳಿಗೆ ತುಂಬ ಕಷ್ಟ ಆಗುತ್ತೆ. ಒಳಗಡೆ ಬಸ್ಸಸ್ ಇದ್ದರೆ ತುಂಬ ಒಳ್ಳೆಯದು. ಬಟ್ ಆದರೆ ಇಲ್ಲೊಂದು ಏನು ಹೈಟ್ ಲಿಮಿಟ್ ಇರೋ ಅಂಥ ಒಂದು ಇದನ್ನು ಹಾಕ್ಬಿಟ್ಟಿದ್ರು. ಇಲ್ಲಿ ಅದನ್ನು ತೆಗೆದಿದ್ದಾರೆ, ಇಲ್ಲ ಗೊತ್ತಿಲ್ಲ. ಬಸ್ಗಳು ಓಡಾಡ್ಬೋದು, ಬಟ್ ಬಸ್ ಈ ರೂಟಲ್ಲಿ ಬರಲ್ಲ. ರೂಟಲ್ಲಿ ಬಸ್ ಹಾಕಿಲ್ಲ. ಬಿಕಾಸ್ ಇಲ್ಲಿ ಒಂದು ಬಸ್ ಬಂದರೆ ಆ ಕಡೆಯಿಂದ ಇನ್ನೊಂದು ವೆಹಿಕಲ್ ಬರೋದಕ್ಕೆ ಒಂದು ಸ್ವಲ್ಪ ಮುಂದೆ ಕಷ್ಟ ಆಗುತ್ತೆ. 4 ವೀಲರ್ ಬರೋಕ್ಕಾಗಲ್ಲ. ಹೋಗಿದೆ, ಇವಾಗ ಚಿಗುರ್ತಾ ಇದೆ ಎಲ್ಲ ಗಿಡಗಳು. ಒಂದು ಲೈನಲ್ಲಿ ಬಸ್ಸು ಹೋದರೆ ಆ ಕಡೆಯಿಂದ ಬರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಬಸ್ಸು ಬರೋದಕ್ಕಾಗಲ್ಲ. ಒಂದು ಇದನ್ನು ಒನ್ ವೇ ಮಾಡಿದ್ರೆ ಓಕೆ, ಒನ್ ವೇ ಮಾಡಿದ್ರೆ ಹೋಗೋದಕ್ಕೆ ಒಂದು ಕಡೆಯಿಂದ ಬರೋದಕ್ಕೆ ಒಂದು ಕಡೆಯಿಂದ ಬರಬೇಕಾಗುತ್ತೆ. ಬಟ್ ಇದನ್ನೇ ಒಂದು ಸ್ವಲ್ಪ ರೋಡ್ ಅಗಲ ಮಾಡಿದ್ರೆ ಆಗುತ್ತೆ. ಬೇರೆ ಪ್ರೈವೇಟ್ ಪ್ರಾಪರ್ಟಿಗಳು ಜನಗಳದನ್ನಾದರೆ ಯೂಸ್ ಮಾಡಿಕೊಂಡು ಬಿಲ್ಡಿಂಗ್ ಎಲ್ಲ ಹೊಡೆದಾಕಿ ಮಾಡ್ತಾರೆ. ಬಟ್ ಇದು ಗೌರ್ಮೆಂಟ್ ಜಾಗ, ಜನಕ್ಕೆ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಯೂನಿವರ್ಸಿಟಿ ಡೆವಲಪ್ ಮಾಡೋದಕ್ಕೆ ಆಗುತ್ತೆ ರೋಡ್ ಮಾಡಿದ್ರೆ. ಬಟ್ ಇವರು ಒಂದೊಂದು ಡಿಪಾರ್ಟ್ಮೆಂಟ್ ಅವರು ಗೌರ್ಮೆಂಟ್ ಅವ್ರಿಗೆ ಬಿಟ್ಕೊಡಲ್ಲ. ಸೇಮ್ ಲೈಕ್ ಗೊರಗುಂಟೆಪಾಳ್ಯದಿಂದ ಹೆಬ್ಬಾಳಗೆ ಹೋಗೋ ರೋಡಲ್ಲಿ ಸೇಮ್ ಇದೇ ಪ್ರಾಬ್ಲಮ್. ಅಲ್ಲೂ ರೋಡ್ ಹಿಂಗೆ ಸ್ವಲ್ಪ ಅಗಲ ಮಾಡಿದ್ರೆ ತುಂಬ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಲ್ಲಿ. ಬಟ್ ಅವ್ರು ನೋಡಿದ್ರೆ ಅಲ್ಲಿ ಯಾವುದೋ ಡಿಪಾರ್ಟ್ಮೆಂಟ್ ಇದೆ ಗೌರ್ಮೆಂಟದು, ಎರಡು ಸೈಡು ಅವ್ರು ಬಿಟ್ಕೊಡೋಕೆ ರೆಡಿ ಇಲ್ಲ. ಹಾಗಾಗಿ ಇರೋ ಇಕ್ಕಟ್ಟಿನ ಜಾಗದಲ್ಲೇ 2 ವೇ ಮಾಡಿದ್ದಾರೆ. ಒಂದೊಂದು ಸಲ 1 ವೇ ಮಾಡ್ತಾರೆ, ಅದನ್ನು ಒಂದೊಂದು ಸಲ 2 ವೇ ಮಾಡ್ತಾರೆ. ಸೇಮ್ ಲೈಕ್ ಇಲ್ಲೂ ಅಷ್ಟೇ ಯೂನಿವರ್ಸಿಟಿ ರೋಡನ್ನು ಅದೇ 2 ಕಾರ್ ಹೋಗ್ಬೋದು, ಒಂದು ಈ ಕಡೆಯಿಂದ ಹೋಗ್ಬೋದು, ಒಂದು ಆ ಕಡೆಯಿಂದ ಬರ್ಬೋದು. ಕಾರ್ ಓಡಾಡೋದಕ್ಕೆ ಓಕೆ, ಬಟ್ ಟ್ರಕ್ಕು ಬಸ್ಸು ಲಾರಿಗಳಂಥದ್ದೆಲ್ಲ ಇದರೊಳಗಡೆ ಬರೋದಕ್ಕಾಗಲ್ಲ. ಟ್ರಕ್ಕು ಲಾರಿ ಬಂದಿಲ್ಲ ಅಂದ್ರೂ ಬಸ್ಸು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಸ್ಟೂಡೆಂಟ್ಸ್ಗಳಿಗೆ. ಇಲ್ಲ ಅಂತಂದರೆ ಅವ್ರು ಅಲ್ಲಿಂದ ಇಲ್ಲಿರೋದು ಡಿಪಾರ್ಟ್ಮೆಂಟ್ಗಳೆಲ್ಲ ಇದು ಬಂದು ಯೂನಿವರ್ಸಿಟಿ ಏನು ವ್ಯಾಲ್ಯೂಯೇಷನ್ ಡಿಪಾರ್ಟ್ಮೆಂಟ್ ಅನ್ಸುತ್ತೆ ಇದು. ಸ್ಟೂಡೆಂಟ್ಸ್ಗಳೆಲ್ಲ ಏನಾದರೂ ಅವ್ರಿಗೆ ಸಮಸ್ಯೆ ಆದರೆ ಮಾರ್ಕ್ಸ್ ಕಾರ್ಡ್ಸ್ ತೊಗೋಬೇಕು ಅಂತಂದರೆ ಎಲ್ಲ ಇಲ್ಲಿಗೆ ಬರಬೇಕಾಗುತ್ತೆ, ಏನಾದ್ರು ಫೀಸ್ ಕಟ್ಟಬೇಕು ಅಂದರೆ. ಸೊ ಇವಾಗ ಒಂದೊಂದು ಡಿಪಾರ್ಟ್ಮೆಂಟ್
ಡಿಪಾರ್ಟ್ಮೆಂಟ್ ಒಂದೊಂದು ಮೂಲೆಯಲ್ಲಿ ಇರುತ್ತೆ. ಸೊ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಆ ಸ್ಟೂಡೆಂಟ್ಸ್ಗಳು ಬರೋ ಅಷ್ಟರಲ್ಲಿ ಇಲ್ಲಿ ಬಸ್ ಇಲ್ಲ, ಆಟೋ ಇಲ್ಲ, ಒಂದು ಓನ್ ವೆಹಿಕಲ್ ಇರಬೇಕು, ಇಲ್ಲ ನಡ್ಕೊಂಡು ಬರಬೇಕು ಅಷ್ಟೇ. ಹಾಗಾಗಿ ಈ ಥರ ಸಮಸ್ಯೆ ಇದೆ ಇಲ್ಲಿ. ಸೊ ಬಸ್ಸಲ್ಲಿ ಬಂದರೆ ಮೈಸೂರು ರೋಡ್ ಕಡೆಯಿಂದ ಇಲ್ಲಿ ಬರಬೇಕಾಗತ್ತೆ, ಇಲ್ಲಿಗೆ ಬಂದು ಅಟ್ಯಾಚ್ ಆಗಬೇಕಾಗತ್ತೆ. ಚೆನ್ನಾಗಿರುತ್ತೆ, ತುಂಬ ಗ್ರೀನಾಗಿ. ಇವಾಗೆಲ್ಲ ಸ್ವಲ್ಪ ಒಣಗೋಗಿ ಇವಾಗ ಚಿಗುರ್ತಾ ಇದೆ. ತುಂಬ ಚೆನ್ನಾಗಿದೆ, ಇವಾಗ ಸಿಗಲಿದೆ. ನಂದಿನಿ ಬೂತ್ ಆಗ್ಬಿಟ್ಟಿದೆ ಸಿಟಿ ಒಳಗಡೆ. ಇಲ್ಲಿ ಇನ್ನೊಂದೇನು ಅಂದರೆ ಬೆಂಗಳೂರು ಯೂನಿವರ್ಸಿಟಿಲಿ ಪ್ರತಿ ಡಿಪಾರ್ಟ್ಮೆಂಟ್ ಅಥವಾ ಪ್ರತಿ ಬಿಲ್ಡಿಂಗು ಆ್ಯಂಡ್ ಗೇಟ್ಗಳು ಅಥವಾ ಈ ಥರ ಏನೇ ಬಿಲ್ಡಿಂಗು, ಗೆಸ್ಟ್ ಹೌಸ್ ಆಗಿರ್ಬೋದು, ಯಾವುದೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದರ ಹತ್ರನೂ ಒಬ್ಬೊಬ್ಬರು ಕಾನ್ಸ್ಟೇಬಲ್ ಅಥವಾ ಗಾರ್ಡ್ಗಳನ್ನ ಹಾಕಿದ್ದಾರೆ. ಇಟ್ಸ್ ವೆರಿ ಸೇಫ್ಟಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಮುಂಚೆ ತುಂಬ ಓಪನ್ ಅಪ್ ಆಗಿತ್ತು, ಎಲ್ಲೂ ಏನೂ ಲಿಮಿಟ್ ಇರಲಿಲ್ಲ, ಯಾವ ಗೇಟು ಇರಲಿಲ್ಲ, ಯಾವ ಕಾಂಪೌಂಡ್ ಇರಲಿಲ್ಲ, ಯಾರು ಎಲ್ಲಿ ಬಂದು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಆ ಥರ ಇತ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಕ್ರೈಮ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಥರ ಆ್ಯಕ್ಟಿವಿಟಿಗಳೆಲ್ಲ ಜಾಸ್ತಿ ನಡೀತಾ ಇತ್ತು, ಎಷ್ಟೊತ್ತಲ್ಲ ಅಂದರೆ ಅಷ್ಟೊತ್ತಲ್ಲಿ. ಅದಾದಮೇಲೆ ಒಂದು ಲಾಸ್ಟ್ 3-4-5 ಇಯರ್ಸಿಂದ ತುಂಬ ಚೆನ್ನಾಗಿ ಸೇಫ್ಟಿ ಮಾಡಿದ್ದಾರೆ. ಆಫ್ಟರ್ ಕರೋನಾ, ಬಿಫೋರ್ ಕರೋನಾ ತುಂಬ ಕೆಟ್ಟದಾಗಿತ್ತು. ಸೊ ಆಫ್ಟರ್ ಕರೋನಾ ಚೆನ್ನಾಗಿ ಮಾಡಿದ್ದಾರೆ. ನೈಸ್, ಸೇಫ್ಟಿ ಚೆನ್ನಾಗಿದೆ.